ಜ್ಯೋತಿ, ಹೌದಪ್ಪ, ಅವ್ರನ್ನ ಕಟ್ಕೊಂಡಾದ್ಮೇಲೆ ಯಾವುದೇ ಸುಖ ಸಂತೋಷ ಕಂಡಿಲ್ಲ ಅಂದ್ಮೇಲೆ ಈ ಸಂಬಂಧ ಇದ್ರೆ ಎಷ್ಟು ಹೋದ್ರೆ ಎಷ್ಟು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೇ ನಿಮ್ ಕೈಯಾರೆ ಈ ಸಂಬಂಧನ ದೂರ ಮಾಡ್ಬಿಡಿ. ಸಾಧ್ಯ ಇಲ್ಲ. ಯಾಕ್ರಿ ಸಾಧ್ಯ ಇಲ್ಲ? ಅವಳು ಬಾಣ್ಣ ಹಾಳ್ಬಾವಿಗೆ ತಳ್ಳಕಾಯ್ತದೆ, ಹಗ್ಗ ಕೊಟ್ಟು ಮೇಲೆ ಕೆತ್ತಕ್ಕಾಗಕ್ಕಿಲ್ವಾ? ಏಯ್, ನೀನು ಒಬ್ಬ ತಾಯಿ ಏನೇ? ಅವಳೇನೋ ಕೋಪದಲ್ಲಿ ಮೂಗು ಕುಯ್ಕೊಳಕ್ ಹೋದ್ರೆ ನೀನು ಅದಕ್ಕೆ ಸಹಾಯ ಮಾಡ್ತಿದೀಯಲ್ಲೇ? ಮಗಳ ಜೀವನ ಚೆನ್ನಾಗಿರಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನಾನೇನು ನಿಮ್ಮಂಗೆ ಅವಳ ಜೀವನನ ಹಾಳು ಮಾಡ್ತಿಲ್ಲ. ನನ್ನ ಮಗಳು ಹೇಳ್ದಂಗೆ ಮೊದಲು ಪಂಚಾಯಿತಿ ಸೇರಿಸಿ ಅವರಿಬ್ಬರನ್ನ ದೂರ ಮಾಡಿ. ಅಷ್ಟೇ ಅಲ್ಲ, ನನ್ನ ಮಗಳಿಗೆ ಸೇರ್ಬೇಕಾದ ಆಸ್ತಿನೂ ಅಲ್ಲೇ ಪಾಲಾಗ್ಬೇಕು. ಲೈ ಲೈ ಲೈ, ನೀನೇನ್ ಮನುಷ್ಯಲೇನೆ? ಗಂಡ ಹೆಂಡತಿನ ಒಂದ್ ಮಾಡೋದ್ ಬಿಟ್ಬಿಟ್ಟು ದೂರ ಮಾಡಕ್ ನೋಡ್ತಿದ್ಯಲ್ಲ. ಅಪ್ಪ, ನಾವ್ ಒಂದಾಗಿದ್ದು ಸಾಕು, ಸುಖ ಶಾಂತಿ ನೆಮ್ಮದಿ ಕಂಡಿದ್ದು ಸಾಕು. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಮ್ಮಿಬ್ಬರನ್ನ ದೂರ ಮಾಡ್ಬಿಡು. ನನಗೀಗ ಅರ್ಥ ಆಯ್ತು. ನೀ ಶಿವರಾಜುವಿಂದ ಯಾಕೆ ದೂರ ಹೋಗ್ತಿದೀಯ ಅಂದ್ರೆ ಆ ಶ್ರೀರಾಮ್ಗೋಸ್ಕರ ತಾನೇ? ಅವ್ನು ಇದೇ ಊರಲ್ಲಿ ಸುತ್ತಾಡ್ತಿದ್ದಾನೆ ಅಂದ್ರೆ ಅವ್ನು ನಿನಗೋಸ್ಕರನೇ ಬಂದಿರೋದು, ನಿನ್ನ ಭೇಟಿ ಆಗಿದ್ದಾನೆ. ಒಂದೇ ಒಂದು ದಿನಕ್ಕೆ ನೀನ್ ನನ್ನ ಹೆಂಡತಿಯಾಗಿ ನನಗೆ ಎಲ್ಲ ಸುಖನೂ ಕೊಡಬೇಕು. ಆ ಇನ್ಸ್ಪೆಕ್ಟರ್ ಬೇರೆ ಇದೇ ವಿಷಯ ಮಾತಾಡ್ತಿದ್ರು. ಏನೋ ಮಸ್ಲತ್ ನಡೀತಾ ಇದೆ. ಏಯ್, ಅದೇನು ಅಂತ ಬಗಳು. ಅಪ್ಪ, ನಾಲಿಗೆ ಬಿಗ್ಗಿ ಹಿಡಿದು ಮಾತಾಡಿ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಕತೆ ಬೇರೆನೆ ಆಗ್ತಿತ್ತು. ಹೆತ್ತ ಮಗಳು ಅಂತಾನು ನೋಡ್ದೆ, ಈ ತರ ಎಲ್ಲ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಏನಂದ್ರೆ ನೀವು, ನಾನು ರಾಮ್ಗೋಸ್ಕರ ನಿಮ್ಮ ಅಳಿಯನ ಬಿಟ್ಟು ಹೋಗಕ್ ನೋಡ್ತಾ ಇದ್ದೀನ? ನನ್ ಕುತ್ತಿಗೆಗೆ ತಾಳಿ ಬೀಳೋ ದಿನ ರಾಮ್ ಮೇಲೆ ಪ್ರೀತಿ ಇತ್ತು ನಿಜ. ಆದ್ರೆ ಯಾವತ್ತು ನಿಮ್ಮ ಅಳಿಯನ ಮನ್ಸಾರೆ ಗಂಡ ಅಂತ ಒಪ್ಕೊಂಡೋ ಅವತ್ತ ರಾಮ್ ಪ್ರೀತಿಗೆ ಸಮಾಧಿ ಕಟ್ಟಾಯ್ತು. ಆದ್ರೆ ನಾನ್ ಬಯಸೋ ಪ್ರೀತಿನ ಇಲ್ಲಿ ತನಕ ನಿಮ್ಮ ಅಳಿಯ ಕೊಡ್ಲೇ ಇಲ್ಲ. ಸೀತೆನ ಅಗ್ನಿ ಪ್ರವೇಶ ಮಾಡು ಅಂತ ಶ್ರೀರಾಮ ಕೇಳಿದಾಗ ಅವಳು ಮರು ಮಾತಾಡ್ದೇನೆ ಅಗ್ನಿ ಪ್ರವೇಶ ಮಾಡಿದ್ಲು. ಯಾಕೆ ಅಂತ ಗೊತ್ತಾ? ಅದೆಷ್ಟೋ ದೂರದಲ್ಲಿರೋ ಲಂಕೆಯಲ್ಲಿದ್ದಾಗ್ಲೇ ಪ್ರೀತಿ ದೃಷ್ಟಿಯಿಂದ ಕಾಪಾಡ್ದವನು ಈಗ ಎದುರುಗಡೆ ಇರೋ ಬೆಂಕಿಯಿಂದ ಕಾಪಾಡ್ತಾನೆ ಅನ್ನೋ ನಂಬಿಕೆ. ಪ್ರತಿಯೊಂದು ಹೆಣ್ಣು ತನ್ನ ಗಂಡನಿಂದ ಬಯಸೋದು ಆ ನಂಬಿಕೆ, ಆ ಪ್ರೀತಿ. ನಿಮ್ಮ ಅಳಿಯನಿಂದ ಆ ನಂಬಿಕೆ ನನ್ಗೆ ಯಾವತ್ತೂ ಸಿಗ್ಲಿಲ್ಲ. ನನ್ನ ಪ್ರೀತಿ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ. ಅವ್ರಿಗಂತೂ ಅರ್ಥ ಆಗ್ಲಿಲ್ಲ, ನಿಮ್ಗೂ ಅರ್ಥ ಆಗ್ಲಿಲ್ವಾ? ಕೇಳಿಸ್ತೇನ್ರಿ, ಅವಳು ಹೇಳಿ ಕೇಳಿಸ್ತಾ? ಈಗಲಾದ್ರೂ ನಿಮ್ ಮಗಳು ಏನು ಅನ್ನೋದು ಅರ್ಥ ಆಯ್ತಾ? ನೀವ್ ಅನುಮಾನ ಪಟ್ಟಂಗೆ ಅವಳ ಮನಸ್ಸಲ್ಲಿ ಸ್ವಲ್ಪನಾದ್ರೂ ರಾಮ್ ಬಗ್ಗೆ ಪ್ರೀತಿ ಇದೆ ಅಂತ ಹೇಳಿದಿದ್ರೆ ನಾನೇ ಅವರಿಬ್ಬರನ್ನ ಒಂದು ಮಾಡ್ತಿದ್ದೆ. ಎಲ್ಲ ನನ್ನ ಕರ್ಮ. ನಾನು ಹೇಳಿದ್ ನಿನಗೆ ಅರ್ಥ ಆಗಲ್ಲ. ಪ್ರತಿ ಸಲಿನೂ ನೀವು ಹೇಳಿದ್ದೇನ ಅರ್ಥ ಮಾಡ್ಕೋಬೇಕು. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಹೇಳು ಬಾವಾ, ಬರ್ಲಿಲ್ಲ ಅಂದ್ರೆ ಏನು? ಅವಳು ಬರ್ಲಿಲ್ಲ ಅಂದ್ರೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಏನ್ ಬಾವಾ ನೀನ್ ಕರೆದಿದ ತಕ್ಷಣ ಅವಳು ಬಂದ್ಬಿಡ್ತಾಳ? ಅವಳು ಕೋಪದ ಕಿಚ್ಚಿಗೆ ಇಡೀ ಊರು ಸುಟ್ಟು ಬೂದಿ ಆದ್ರೂ ಅವಳು ಕೋಪ ಕಡಿಮೆ ಆಗಲ್ಲ. ಅಂತ ಹಠಮಾರಿ ಅವಳು. ಅಲ್ಲ, ಅವಳು ಬಂದೇ ಬರ್ತಾಳೆ ಅಂತ ಇನ್ನ ಯಾವ ನಂಬಿಕೆಯಲ್ಲಿದ್ಯಾ? ಅವಳು ಬರೋದೆಲ್ಲ ಕನ್ಸಿನ ಮಾತೆ. ಹೇಳೋದನ್ನ ಹೇಳಿದೀನಿ, ಏನಾದ್ರೂ ಮಾಡ್ಕೊಳ್ಳಿ.
ನಾನಿನ್ ಬರ್ತೀನಿ. ಇಂದ್ರ 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 ಏನ್ ಶಿವಣ್ಣ ಇದು? ಇಂದ್ರ ಕೋಪ ಮಾಡ್ಕೊಂಡು ಹೋಯ್ತವನೆ. ಜ್ಯೋತಿ ಕೋಪನ ಕಮ್ಮಿ ಮಾಡ್ಬೋದು, ಆದರೆ ಇಂದ್ರ ಕೋಪ ಮಾಡ್ಕೊಂಡ್ರೆ ಏನೇನು ಅನಾಹುತ ಆಗುತ್ತೋ ಏನೋ, ಮುಂದೆ ಏನಾಯ್ತದೋ ಏನೋ. ಕೆಂಪ, ಮಾವ ಜ್ಯೋತಿ ಮೇಲೆ ಕೋಪದಿಂದ ಹಾಗೆ ಮಾತಾಡಿ ಹೋಗ್ತಿದ್ದಾರಷ್ಟೇ. ಅದು ಬಿಟ್ರೆ ಅವ್ರ ಮನ್ಸಲ್ಲಿ ಬೇರೆ ಏನೂ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಕೋಪ ಕಡಿಮೆ ಆಗಿ ಅವರೇ ಫೋನ್ ಮಾಡ್ತಾರೆ. ನೀವಿದ್ರ ಬಗ್ಗೆ ಎಲ್ಲ ಗಾಬರಿ ಆಗಬೇಡಿ. ಅಣ್ಣ, ಈಗೇನಣ್ಣ ಮಾಡೋದು? ಒಂದೆರಡು ದಿನ ಕಳೀಲಿ ಪುಟ್ಟಿ, ಎಲ್ಲ ಸರಿ ಹೋಗುತ್ತೆ. ಮೊಮ್ಮಗಳು ಸಂಸಾರ ಈಗ ತಾನೇ ಸರಿ ಹೋಗ್ತಿದೆ ಅನ್ನೋ ಸಮಯಕ್ಕೆ ಈಗ ಮೊಮ್ಮಗನ ಸಂಸಾರದಲ್ಲಿ ಬೆರಕ್ ಬಿಡ್ತಾ ಇದೆಯಲ್ಲಪ್ಪ. ದೇವ್ರೆ, ಯಾಕಪ್ಪ ಇಷ್ಟೆಲ್ಲ ಪರೀಕ್ಷೆ ಮಾಡ್ತಿದ್ಯಾ? ಯಾಕೆ ಪರೀಕ್ಷೆ ಮಾಡ್ತಿದ್ಯಾ? ಅಜ್ಜಿ, ಹಾಗೆಲ್ಲ ಏನೂ ಆಗಲ್ಲ. ಅಣ್ಣ ಹೇಳಿದ್ನಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ. ಬಾ ನೀನ್ ಒಳಗಡೆ ಬಾ ಅಜ್ಜಿ. ನಿನ್ ಮದ್ವೆ ಆಗಿ ನಿನ್ ಮಾವನ್ ಮನೆಗೆ ಹೋದಿಯಲ್ಲ, ಅದ್ರ ಮರುದಿನನೇ ಬಂದು ನಿನಗೆ ಗೊತ್ತಿಲ್ದೇನೆ ನೀನ್ ಸ್ನಾನ ಮಾಡ್ತಿರೋ ಫೋಟೋ ವಿಡಿಯೋಗಳನ್ನೆಲ್ಲ ತಗೊಂಡಿದ್ದೀನಿ. ಶ್ರೀರಾಮ ಶಿವಪುರಕ್ಕೆ ಬಂದಿಳ್ದಾನೆ. ಏನಿಲ್ಲವ, ಒಬ್ಬ ಶ್ರೀರಾಮ ಅನ್ನೋ ಹುಡುಗ ಮಿಸ್ಸಿಂಗ್ ಇದ್ದ. ಅವ್ರ ಅಕ್ಕ ಮತ್ತು ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಈ ಕೇಸು ಭಯಂಕರ ವಿಚಿತ್ರ ಅನ್ಸಾಕತ್ತೈತಿ ಜ್ಯೋತಿ. ಅವನ ಫೋನು ಒಂದ್ಸಲ ಆನ್ ಆಕೈತಿ, ಒಂದ್ಸಲ ಆಫ್ ಆಕೈತಿ. ಈ ಶ್ರೀರಾಮ್ ಇದೇ ಊರಲ್ಲಿ ಎಲ್ಲೋ ಇದ್ದಾನೆ ಅಂತಂದ್ರೆ ಅವನ ಮನ್ಸಲ್ಲಿ ಏನಿದೆ? ಏನ್ ಮಾಡಕ್ ಹೊರಟಿದ್ದಾನೆ? ಹಾಗಾದ್ರೆ ಅವನ ಹತ್ರ ಇನ್ನೂ ಬೇರೆ ವಿಡಿಯೋಗಳಿದ್ಯಾ? ಅದನ್ನ ವೈರಲ್ ಮಾಡಕ್ ಹೊರಟಿದಾನ? ಏನ್ ಮಾಡಕ್ ಹೊರಟಿದ್ದಾನೆ? ನನ್ನ ನೆಮ್ಮದಿಯಾಗಿ ಬದುಕಕ್ ಬಿಡಬಾರ್ದು ಅನ್ನೋದೇ ಅವನ ಉದ್ದೇಶನಾ? ಇವಾಗ ಯಾರಿಂದ ತಪ್ಪಿಸ್ಕೊಳ್ಳಿ? ಅತ್ತ ಸರಿ ಇತ್ತ ಸರಿ ಅನ್ನೋಗಾಗಿದೆ. ಈ ಕಡೆ ಶ್ರೀರಾಮ್, ಆ ಕಡೆ ಅಣ್ಣ. ಸ್ವಲ್ಪ ಯಾಮರಿದ್ರೂ ದ್ರೋಣ ಅಣ್ಣನ ಕೈಲಿ ಸಿಕ್ಬೀಳ್ತಿದ್ದೆ. ಆ ಫೋನ್ನ ಪಟ್ಟಂತ ಆಫ್ ಮಾಡಿ ಬಚಾವಾದ. ಏನ್ ಮಾಡ್ಲಿ? ಛೇ,